ಸೆಪ್ಟೆಂಬರ್ 22 ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗಲಿದೆ. ದುರ್ಗಾ ಮಾತೆಯ ಪೂಜೆಯನ್ನ ಮಾಡುವವರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬಾರದು. ನವರಾತ್ರಿಯು ಈ ಬಾರಿ ಎಷ್ಟು ದಿನ ಬಂದಿದೆ, ಈ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನ ತಪ್ಪದೆ ಪ್ರತಿಯೊಬ್ಬರು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಯಾರಾದರೂ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಈ ಮೂರು ಶಕ್ತಿಗಳ ಸಂಯೋಗವನ್ನ ಪೂಜಿಸುವುದೇ ನವರಾತ್ರಿಯಾಗಿದೆ. ಸಹಜವಾಗಿ ದಸರಾ ಅಥವಾ ನವರಾತ್ರಿಯು ಯಾವಾಗಲೂ ವಿಜಯದಶಮಿಯನ್ನು ಸೇರಿ 10 ದಿನ ಬರುತ್ತದೆ. ಆದರೆ ಈ ವರ್ಷ ತಿಥಿಯ ವ್ಯಾಪ್ತಿ ಹೆಚ್ಚಾಗಿರುವುದರಿಂದ 11 ದಿನ ಬಂದಿದೆ. ದೇವಿಯು ಮಹಾಕಾಳಿಯ ಸ್ವರೂಪದಲ್ಲಿ ಮಧುಕೈಟವ ಎಂಬ ರಾಕ್ಷಸನನ್ನ ಕೊಲ್ಲಲು ವಿಶೇಷವಾಗಿ ವಿಷ್ಣು ದೇವರಿಗೆ ಸಹಾಯ ಮಾಡಿದಳು. ಮಹಾಲಕ್ಷ್ಮಿಯ ರೂಪದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನ್ನು ಕೊಲ್ಲಲು ದೇವಿಯು ಅನೇಕ ಭುಜಗಳನ್ನು ಒಳಗೊಂಡು ದೇವತೆಗಳ ಶಕ್ತಿಯನ್ನೆಲ್ಲ ಪಡೆದು ರಾಕ್ಷಸನ ಸಂಹರಿಸುತ್ತಾಳೆ. ಮಹಾಸರಸ್ವತಿಯ ರೂಪದಲ್ಲಿ ಚಂಡಾಸುರ, ಮುಂಡಾಸುರ, ಶುಂಭ ನಿಶುಂಭ, ರಕ್ತ ಬೀಜನಂತಹ ರಾಕ್ಷಸನನ್ನ ದೇವಿಯು ಸಪ್ತ ಮಾತೃಕೆಯರ ಸಹಾಯವನ್ನ ಪಡೆದು ಕೊಲ್ಲುತ್ತಾಳೆ. ಆದ್ದರಿಂದ ರಾತ್ರಿ ಎಂದರೆ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿಯರ ಶಕ್ತಿಯಾಗಿದೆ. ನವರಾತ್ರಿಯಲ್ಲಿ ಬೆಳಗ್ಗೆ ಹಾಗೂ ರಾತ್ರಿ 2 ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯನ್ನ ಮಾಡಬೇಕು. ಶಾಸ್ತ್ರದ ಪ್ರಕಾರ ತ್ರಿಕಾಲ ಪೂಜೆ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ 3 ಸಮಯವೂ ಕೂಡ ಪೂಜೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಆದರೆ ಕೆಲಸಕ್ಕೆ ಹೋಗುವವರು ಮಧ್ಯಾಹ್ನ ಸಮಯದಲ್ಲಿ ದೇವಿಯನ್ನು ಪೂಜೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ದಿನ 2 ಸಮಯದಲ್ಲಾದರೂ ಕೂಡ ಪೂಜೆಯನ್ನ ಮಾಡಿದರೆ ಉತ್ತಮ. ಉಪವಾಸ ಮಾಡುವವರು ನವರಾತ್ರಿಯಲ್ಲಿ ಕಠಿಣ ಉಪವಾಸವಿರಬಾರದು. ಬೆಳಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ಸಂಜೆ ದೇವಿಗೆ ಪೂಜೆ ಮಾಡಿ ಮಹಾ ನೈವೇದ್ಯವನ್ನ ಇಟ್ಟು ನೀವು ರಾತ್ರಿ ಸಮಯದಲ್ಲಿ ಆಹಾರವನ್ನ ಸ್ವೀಕರಿಸಬಹುದು. ದೇಹವನ್ನು ರಕ್ಷಿಸಿಕೊಳ್ಳುತ್ತಾ ದೇವಿಯ ಪೂಜೆ ಮಾಡಬೇಕು. ನವರಾತ್ರಿಯ ಅಷ್ಟು ದಿನವೂ ಕೂಡ ಹಾಸಿಗೆಯ ಮೇಲೆ ನೀವು ಮಲಗಬಾರದು. ಅದರ ಬದಲು ಚಾಪೆಯ ಮೇಲೆ ಮಲಗಬೇಕು. ಅನಾರೋಗ್ಯದಲ್ಲಿ ಇರುವವರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು ಮಾತ್ರ ಹಾಸಿಗೆಯ ಮೇಲೆ ಮಲಗಬಹುದು. ಸಾತ್ವಿಕ್ ಭೋಜನ ಮಾತ್ರ ಈ 9 ದಿನ ಸೇವಿಸಬೇಕು. ಮಾಂಸಾಹಾರದಿಂದ ದೂರವಿರಬೇಕಾಗುತ್ತೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ದುರ್ಗಾದೇವಿಯ ಜಪವನ್ನು ಮಾಡಬೇಕು. ನವರಾತ್ರಿಯ 9 ದಿನವೂ ತಪ್ಪದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ 9 ದಿನವೂ ಕೂಡ ದುರ್ಗಾದೇವಿಯ ಕಥೆ ಹಾಗೂ ಲೀಲೆಗಳನ್ನು ಕೇಳಬೇಕು. ಅಮ್ಮನವರ ಪೂಜೆ ಮಾಡಬೇಕು. ಅಮ್ಮನ ವ್ರತವನ್ನ ಮಾಡಬೇಕು ಎಂದರೆ ನಿಜವಾಗಿಯೂ ಪುಣ್ಯ ಮಾಡಿರಬೇಕು. ನಿಮ್ಮೆಲ್ಲ ಕೋರಿಕೆಗಳು ಏನೇ ಇದ್ದರೂ ನೆರವೇರೆ ಕಷ್ಟಗಳು ಕರಗಿ ಹೋಗುತ್ತೆ. ಅಮ್ಮನವರ ಪೂಜೆ ಸಮಯದಲ್ಲಿ 9 ದಿನದ ದೀಕ್ಷೆ ತೆಗೆದುಕೊಂಡು ಅಮ್ಮನ ಪೂಜೆಯನ್ನ ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡಿ. ಇನ್ನು ಅಖಂಡ ದೀಪವನ್ನು ಹಚ್ಚುವುದರ ಬಗ್ಗೆ ನೋಡುವುದಾದರೆ ಒಬ್ಬೊಬ್ಬರು ಒಂದೊಂದು ಕೋರಿಕೆಯನ್ನ ಕೇಳಿಕೊಂಡು ಅಮ್ಮನವರ ಅನುಗ್ರಹಕ್ಕೆ ಅಖಂಡ ದೀಪವನ್ನ ಬೆಳಗಿಸುತ್ತಾರೆ. ಅಖಂಡ ದೀಪ ಒಂದು ಸಲ ಹಚ್ಚಿದ ಮೇಲೆ ನಿರಂತರವಾಗಿ ದೀಪ ಬೆಳಗುತ್ತಲೇ ಇರುವಂತೆ ನೋಡಿಕೊಳ್ಳಬೇಕು. ದೇವರ ಮುಂದೆ ಬೆಳಗುವ ನಿತ್ಯ ದೀಪ ಹಾಗೂ ಅಖಂಡ ದೀಪಕ್ಕೆ ತಪ್ಪದೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ನೈವೇದ್ಯ ಅರ್ಪಿಸುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹಾಗೂ ಮಾಟ ಮಂತ್ರದ ದೋಷಗಳು ದೂರವಾಗುತ್ತೆ. ತೆಂಗಿನಕಾಯಿ ಜೊತೆಗೆ ಬೆಲ್ಲವನ್ನು ಕೂಡ ಸೇರಿಸಿ ಇಟ್ಟು ನೈವೇದ್ಯವನ್ನ ಕೂಡ ಅರ್ಪಿಸಬಹುದು. ಅಖಂಡ ದೀಪ ಹಚ್ಚಿದ ಮೇಲೆ ಮನೆಗೆ ಬೀಗ ಹಾಕಿ ಹೊರಗೆ ಹೋಗಬಾರದು. ಅಖಂಡ ದೀಪ ಹಚ್ಚಿದ ಮೇಲೆ ಎಂಥದೇ ಪರಿಸ್ಥಿತಿಯಲ್ಲೂ ಸುಳ್ಳನ್ನು ಹೇಳಬಾರದು. ಅಖಂಡ ದೀಪಕ್ಕೆ ಗಮನ ಕೊಡಲು ಒಬ್ಬ ವ್ಯಕ್ತಿ ಮನೆಯಲ್ಲಿ ಇರಲೇಬೇಕಾಗುತ್ತದೆ. ಅಖಂಡ ದೀಪ ಹಚ್ಚಿದ ಮೇಲೆ ಹೊರಗಿನ ಊಟ ಮನೆಗೆ ತಂದು ಮಾಡಬಾರದು. ಮನೆಯನ್ನು ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಬಾರದು. ಮನೆಯಲ್ಲಿ ನಿತ್ಯ ಕಲಹ, ಅನಾರೋಗ್ಯ, ನಷ್ಟಗಳು ಹೆಚ್ಚಾಗುತ್ತಿದ್ದರೆ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಬರಲು ಅಖಂಡ ದೀಪವನ್ನ ಹಚ್ಚಿ ದುರ್ಗಾ ಮಾತೆಗೆ ವಿಶೇಷವಾಗಿ ಬೇಡಿಕೊಳ್ಳಬೇಕು. ನವರಾತ್ರಿಯಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಇರುವಂತಹ ಮೆಟ್ಟಿಲುಗಳನ್ನು ತೊಳೆದು ಸಾಧ್ಯವಾದಷ್ಟು ಮೆಟ್ಟಿಲುಗಳಿಗೆ ಅರಿಶಿಣ ಕುಂಕುಮದ ಬೊಟ್ಟನ್ನ ಇಡಬೇಕು. ಇದರಿಂದ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇದರ ಜೊತೆಗೆ ಅರಿಶಿಣದಿಂದ ಈ ಒಂದು ವಿಶೇಷ ಪರಿಹಾರವನ್ನ ನವರಾತ್ರಿಯಲ್ಲಿ ಪಾಲಿಸಿದರೆ ಸಕಲ ದರಿದ್ರ ಬಾಧೆಗಳು ದೂರವಾಗುತ್ತೆ. ಚಾಮುಂಡೇಶ್ವರಿ ದೇವಿ, ದುರ್ಗಾ ಪರಮೇಶ್ವರಿ ದೇವಿ, ಚೌಡೇಶ್ವರಿ, ಕಾಳಿಕಾ ದೇವಿ, ಗ್ರಾಮ ದೇವತೆ ದುರ್ಗಾ ದೇವಿಯ ಆಲಯದಿಂದ ಸ್ವಲ್ಪ ಅರಿಶಿಣವನ್ನ ಮನೆಗೆ ತರಬೇಕು. ನಂತರ ಮನೆಯಲ್ಲಿ ಭರಣಿಯಲ್ಲಿರುವಂತಹ ಅರಿಶಿಣಕ್ಕೆ ದೇವಾಲಯದಿಂದ ತಂದಂತಹ ಅರಿಶಿಣವನ್ನ ಬೆರೆಸಿ ನಿತ್ಯವೂ ಆ ಭರಣಿಗೆ ಅಗರಬತ್ತಿಯ ಧೂಪವನ್ನ ತೋರಿಸಿ ಮಂಗಳಾರತಿ ಬೆಳಗುತ್ತಾ ಬರಬೇಕು. ಈ ಅರಿಶಿಣವನ್ನ ಬಳಸುತ್ತಾ ಬರಬೇಕು. ಸುಧಾಮ ಎಂಬ ವ್ಯಕ್ತಿಯ ಪತ್ನಿ ತೀವ್ರ ದರಿದ್ರ ಬಾಧೆಯಿಂದ ನರಳುತ್ತಿರುವಾಗ ಮಹರ್ಷಿಯೊಬ್ಬರು ಈ ಅರಿಶಿಣದ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದರು ಎಂದು ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಯಾರು
ಈ ಅರಿಶಿಣದ ಪರಿಹಾರವನ್ನು ಈ ನವರಾತ್ರಿಯಲ್ಲಿ ಮಾಡಿಕೊಳ್ಳುತ್ತಾರೋ ಅವರಿಗಿಂದ ಸಕಲ ದರಿದ್ರ ದೋಷಗಳು ಖಚಿತವಾಗಿಯೂ ದೂರವಾಗುತ್ತದೆ. ನವರಾತ್ರಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬಾರದು. ಯಾರ ಮೇಲಾದರೂ ಕೂಗಾಡುವುದು ಮಾಡಲೇಬಾರದು. ಕೋಪವನ್ನು ತ್ಯಜಿಸಿ ಅಮ್ಮನವರ ಪೂಜೆಯನ್ನ ಮಾಡಿಕೊಳ್ಳಬೇಕು. ಆಗ ಮಾತ್ರ ನವರಾತ್ರಿಯ ಪೂಜೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನವರಾತ್ರಿಯಲ್ಲಿ ತಲೆ ಕೂದಲು ಬಿಟ್ಟುಕೊಂಡು ಓಡಾಡಬಾರದು. ಬಾಗಿಲ ಮೇಲೆ ತಲೆ ಕೂದಲು ಬಿಟ್ಟುಕೊಂಡು ನಿಲ್ಲುವುದು, ಕೂರುವುದು, ಬಾಗಿಲಿನ ಬಳಿಯೇ ತಲೆ ಕೂದಲು ಬಾಚುವುದು ಮಾಡಬಾರದು. ರಾತ್ರಿಯಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಬಹುದು. ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. ಬೆಲ್ಲದ ಆರತಿ ಮಾಡಿ ಕೋರಿಕೆಗಳನ್ನ ಹೇಳಿಕೊಳ್ಳಬಹುದು. ಕೆಲವರು ಮನೆಯಲ್ಲಿ ಕಳಸವನ್ನ ಇಟ್ಟು ನವರಾತ್ರಿಯನ್ನ ಆಚರಿಸುತ್ತಾರೆ. ಇನ್ನು ಕೆಲವರು ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ನವರಾತ್ರಿಯನ್ನ ಆಚರಿಸುತ್ತಾರೆ. ಕಳಸ ಇಟ್ಟು ನವರಾತ್ರಿಯನ್ನ ಮಾಡುವವರು ಕಠಿಣ ನಿಯಮಗಳನ್ನ ಮನೆಯಲ್ಲಿ ಪದೇ ಪಾಲಿಸಬೇಕು. ನವರಾತ್ರಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಅದೇ ಜೈ ದುರ್ಗಾದೇವಿ ಅಂತ ಬರೆದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.